ವಿನಯ್ ಅವ್ರು ಗೆದ್ರೆ ಏನ್ ಮಾಡ್ತೀಯಾ? ವಿನರ್ ಗೆದ್ರೆ ನಾನು ಇನ್ನೊಂದ್ಸತಿ ಬಂದು ಇಲ್ಲಿ ಎಲ್ಲರಿಗೂ ಪ್ರಸಾದ ಕೊಡಿಸ್ತೀನಿ. ಈಗ ಫೈನಲ್ ಹೋಗಿದ್ದಾರೆ ವರ್ತೂರ್ ಅವರು, ಗೆದ್ರೆ ಏನ್ ಮಾಡ್ತೀರಾ? ಅಮ್ಮ ಸೇವೆ ಮಾಡ್ತಾರೆ ಬಿಡಿ. ಹೌದ್ರಾ? ಅವ್ರೆಲ್ಲೇ ಇದ್ರು ಅವ್ರ ಅಮ್ಮ ನೆನಿಬೇಕು. ವರ್ಷಕ್ರಮ್ಮನ ಪ್ರಭು ಗೆಲ್ಲಿದ್ರೆ 101 ತಾಯಿ ಪಂಚಾಂಗವನ್ನು ನಾನು ನೋಡಿದ್ದೀನಿ. ಯಾರು ಗೆಲ್ಬೇಕಮ್ಮ? ವಿನಯ್ ವಿನಯ್. ಯಾಕಮ್ಮ? ಅವ್ರು ಚೆನ್ನಾಗಿ ಆಡ್ತಾರೆ, ಫೈಟ್ ಮಾಡ್ತಾರೆ, ಚೆನ್ನಾಗಿರ್ತದೆ ಅವ್ರು ಮಾಡೋದು. ಓಕೆ, ವಿನಯ್ಗೋಸ್ಕರ ಏನಕ್ಕೆ ಬಂದಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ದೀನಿ, ಬನಶಂಕರಿ ದೇವಸ್ಥಾನ. ಹೌದಾ, ವಿನಯ್ ಅವ್ರು ಗೆಲ್ಬೇಕು ಅಂತ. ವಿನಯ್ ಅವ್ರು ಗೆದ್ರೆ ಏನ್ ಮಾಡ್ತೀಯಾ? ವಿನರ್ ಗೆದ್ರೆ ನಾನು ಇನ್ನೊಂದ್ಸತಿ ಬಂದು ಇಲ್ಲಿ ಎಲ್ಲರಿಗೂ ಪ್ರಸಾದ ಕೊಡಿಸ್ತೀನಿ. ಪ್ರತಾಪ್ ಗೆಲ್ಬೇಕು. ಯಾಕೆಂದ್ರೆ ಅವ್ನು ಮುದ್ದೆ ಮಾಡಿ ಜುಟ್ಟಿಗೆ ತಿನ್ನಿಸ್ಲಿಲ್ವಾ ಚೆನ್ನಾಗಿ ತಿನ್ನು ಅಂತ. ಚೆನ್ನಾಗಿ ಆಟ ಆಡ್ತಾನೆ ಅವನು. ಮನೆ ಒಳಗೆ ನೊಂದ್ಕೊಂಡ್ ಬಂದಾನೆ. ಇಲ್ಲಿ ಗೆದ್ದಿ ಅವ್ರ ಅಪ್ಪ ಅವ್ರ ಅಮ್ಮಂಗ್ ತೋರ್ಸ್ಬೇಕು ಅವನು ನಾನ್ ಮಾಡಿದೀನಿ ಅಂತ. ಯಾವಾಗ ಮನೆ ಬಿಟ್ಟು ಅವ್ರು ಓಡಿಸಿದ್ರು ನೋಡು, ಈಗ ಇಲ್ಲಿಂದ ಬಿಗ್ ಬಾಸ್ ಇಂದ ಅವ್ನ ಮನೆಗೆ ಹೋಗಿ ಸೇರ್ಕೋಬೇಕು. ಅವ್ರ ತಂದೆ ತಾಯಿ ಅವಾಗ ಖುಷಿ ಪಟ್ಟಿ ನನ್ನ ಮಗ ಅಂತ ಹೆಮ್ಮೆ ಪಡ್ತಾರೆ. ನಮ್ ಪ್ರತಾಪ ಗೆಲ್ಬೇಕು. ಪ್ರತಾಪ ಗೆಲ್ಲಿದ್ರೆ 101 ತಾಯಿ ಪಂಚಾಂಗವನ್ನು ನಾನು ನೋಡಿದ್ದೀನಿ. ಯಾರು ಯಾಕೆ ಬೈತಾರೆ? ಯಾಕೆ ಬೈತಾರೆ? ಏನಿಲ್ಲ, ಅವನು ಒಳಗೆ ಲೆಕ್ಕಾಚಾರ, ಒಳಗೆ ಗುಣ. ಗೆಲ್ಬೇಕು, ಹಠ ಜಾಸ್ತಿ. ಅದ್ರಿಂದ ಅವ್ನು ಗೆಲ್ತಾನೆ. ಏನಿಲ್ಲ ಅವನು ಡೀಸೆಂಟ್ ಒಳಗಡೆಗೆ ಕೆಲಸ ಮಾಡ್ತಾನೆ. ಅಷ್ಟು ಜನದೊಳಗೆ ಹೆಂಗಸ್ರು ಯಾರು ಮುದ್ದೆ ಮಾಡಿದ್ರು? ಅವ್ನು ಮುದ್ದೆ ಮಾಡ್ದಾನೆ. ಹೆಂಗಸ್ರು ಯಾಕೆ ಮುದ್ದೆ ಮಾಡ್ಲಿಲ್ಲ ಅಲ್ವಾ? ಅವ್ನು ಮುದ್ದೆ ಮಾಡಿ ಜುಟ್ಟಿಗೆ ಯಾಕೆ ಮುದ್ದೆ ತಿನ್ನಿಸ್ತಾ? ಎಲ್ಲದ್ರಲ್ಲೂ ಇಷ್ಟ. ಅದು ಅವನು ಎಲ್ಲದ್ರಲ್ಲೂ ನಮ್ ಇಷ್ಟ. ಅವನು ಕುರ್ಬ, ನಾವು ಕುರ್ಬನು. ಗೆಲ್ಬೇಕು ಅಂತ ಇಷ್ಟ. ಅವ್ನು ಗೆಲ್ಲಿದ್ರೆ ನಮ್ಗೆ ಬೆಲೆ ಬರುತ್ತೆ, ಗೌರವ ಬರುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ಕಡೆಯಿಂದನೂ ದೂರ ಆಗಿದ್ದಾನೆ. ಬಿಗ್ ಬಾಸ್ ಇಂದ ಒಳ್ಳೆ ಸ್ಥಾನ ಸಿಕ್ಕಿದ್ರೆ ಅವನಿಗೆ ಒಳ್ಳೆ ವ್ಯಾಲಿ ಸಿಗುತ್ತೆ. 101 ಕಾಯಿ ಹೊಡಿತೀವಿ ಬನಶಂಕರಮ್ಮನ್ಗೆ. ತುಂಬಾ ಇಷ್ಟ. ಅವರೇ ಗೆಲ್ಬೇಕು. ಮನೇಲಿರೋರು ಯಾರು ಲೈಕ್ ಮಾಡ್ತಾ ಇಲ್ಲ ಅಷ್ಟೊಂದು ವರ್ತೂರ್ನ. ಅದ್ ಬಿಟ್ರೆ ಇವ್ರನ್ನ ಮನೇಲಿರೋರು ಏನಕ್ಕೆ ಅಂದ್ರೆ ಅವ್ರು ಹೊರಗೊಂದು ಮಾಡ್ತಿದಾರೆ ಸರ್. ಅದಕ್ಕೆ ಅವ್ರಿಗೆ ಇವಾಗ ನೋಡಿ, ಕೆಟ್ಟವ್ರು ಇಷ್ಟ ಆಗೋಂತಾರ, ಒಳ್ಳೆಯವ್ರು ಯಾರು ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಸರ್ ಆಗಲ್ಲ. ವರ್ತೂರವರು ಹುಡುಗು ಆಗೇ ಇದಾರೆ, ಹೊರಗೂ ಆಗೇ ಇದಾರೆ. ಅದಕ್ಕೋಸ್ಕರ ಅವರೇ ವಿನ್ ಆಗ್ಬೇಕು, ಅವರೇ ಬರ್ಬೇಕು ಅಂತ ನಮ್ಗೆ ಆಸೆ. ಈಗ ಫೈನಲ್ ಹೋಗಿದ್ದಾರೆ ವರ್ತೂರ್ ಅವರು, ಗೆದ್ರೆ ಏನ್ ಮಾಡ್ತೀರಾ? ಗೆದ್ರೆ ಫುಲ್ ಖುಷಿ. ಅವ್ರಿಗೋಸ್ಕರ ಏನಾದ್ರು ನಮ್ಮ ಸೇವೆ ಮಾಡ್ತಾರೆ ಬಿಡಿ. ಹೌದ್ರಾ? ಅವ್ರೆಲ್ಲೇ ಇದ್ರು ಅವ್ರ ಅಮ್ಮ ನೆನಿಬೇಕು. ವರ್ಷಕ್ರಮ್ಮನ ಅವ್ರು ಎಸ್ಕೋಬೇಕು. ಬನಶಂಕರಿ ದೇವಿಗೆ ಅವ್ರು ಬಂದು ಪೂಜೆ ಕೊಡ್ಬೇಕು ಅಂತ ನನ್ನ ಆಸೆ. ಅವ್ರು ಗೆಲ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ ಕಡೆಯಿಂದ ರೈತರಾಗಿ ಹೇಳ್ತಾ ಇದೀನಿ. ಅವ್ರು ಗೆದ್ರು ಸರಿನೇ, ಸೋದ್ರು ಸರಿನೇ, ಅಮ್ಮನ್ ಬಂದು ಸೇವೆ ಮಾಡ್ಬೇಕು.